ಅವ್ರ ಬ್ರದರ್ ದೂರು ಕೊಟ್ಟಿದ್ದಾರೆ, ಎಂ.ಎಲ್.ಎಗಳ ಹೆಸರುಗಳು ಉಲ್ಲೇಖ ಎಂ.ಎಲ್.ಎಗಳ ಹೆಸರು ಹಾಕಲ್ಲ. ನೀವು ತನಿಖೆ ಆಗ್ಲಿ ನೋಡಿ, ಎಂ.ಎಲ್.ಎಗಳ ಮೇಲೆ ಯಾರು ಹೇಳ್ತಾ ಇರೋದು? ಅವ್ರ ಬ್ರದರ್ ಹೇಳ್ತಾ ಇರೋದು. ಇದೆಯಾ ಇಲ್ಲ ಅಂತ ಹೆಂಗ್ ತನಿಖೆ ಮಾಡಿ? ನೋಡಿ, ಸಿಂಪಲ್ ಇಶ್ಯೂ ಇದೆ. ಡೆತ್ ನೋಟ್ ನಲ್ಲಿ ಎಂ.ಎಲ್.ಎಗಳ ಹೆಸರು ಇದೆಯಾ ಇಲ್ಲ ಅಂತ FIR ನಲ್ಲಿ ಯಾರೋ ಕೊಟ್ಟಿರೋದು, ಯಾರೋ ಪೇದೆ ಹೇಳಿದ್ದಂತೆ. ಈಗ ನೀವ್ ಹೇಳ್ತೀರಾ ಪ್ರಿಯಾಂಕರ್ಗೇನು ಇದ್ದಪ್ಪ ಏರಿಯಾನಲ್ಲಿ ಯಾವಾಗ ಅಂತ ನನ್ನ ಹೆಸರು ಸೇರ್ಸಕ್ಕಾಗ್ತದ? ಯಾರೋ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೇಳಿರಬಹುದು ಅಂತ ಅವ್ರೇನಾದ್ರೂ ಬಂದು ಕೊಟ್ಟಿದ್ದಾನ ಕಂಪ್ಲೇಂಟ್? ಅವನು ಕೊಡ್ಲಿ, ಯಾರು ಬೇಡ ಅಂದಿದ್ದಾರೆ? ನಾವೆಲ್ಲೂ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಅಲ್ಲ. ಈಗ ಯಾವ ಕಂಪ್ಲೇಂಟ್ ಇದೆ, ವಾಟ್ ಈಸ್ FIR ನಮ್ಮ ಮುಂದೆ ಇದೆ, ಯಾವ್ದು ಸಾಕ್ಷಿಗಳು ನಮ್ಮ ಮುಂದೆ ಇದೆ, ಅದಕ್ಕೆ ಮೇಲೆ ತನಿಖೆ ಆಗ್ತಾ ಇದೆ. ಹಂಗಂತ ನೀವು ಎಲ್ಲಾನು ಸೇರಿಸಿ ಅಂತ ಹೇಳಿದ್ರೆ ನಾನು ಹೇಳ್ತೀನಪ್ಪ, ನಾಳೆ ಪ್ರತಾಪ್ ಸಿಂಹ ಅವರು ಪಕ್ಕದಲ್ಲೇ ಇದ್ರು, ಅವ್ರ ಕಾರ್ಯಕರ್ತರಿಗೆ ಇವರೇ ಮೆಸೇಜ್ ಹಾಕು ಅಂತ ಹೇಳಿದ್ರು ಅಂತ ಹೇಳಿ ನನ್ನ ಹೇಳಿಕೆ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತಾ? ಐ ಹ್ಯಾವ್ ಟು ಪ್ರೊಡ್ಯೂಸ್ ಸಮಥಿಂಗ್ ಅಲ್ವಾ? ಸೊ ನಾನು ಹೇಳ್ದಂಗೆ ಒಂದು ಪಟ್ಟಿ ಏನಿದೆ ಬಿಜೆಪಿ ಅವರು, ಆ ಪಟ್ಟಿನಲ್ಲಿ ಕೂಡ ಈ ಪ್ರಕರಣ ಸೇರಲಿದೆ. ಯಾವುದು ಕೂಡ ನೋಡಿ, ಸಾವಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇಲ್ಲ. ಒಬ್ಬ ಮನೆಯಲ್ಲಿ ಒಬ್ಬ ದುಡಿಯುವ ಯುವಕ ಕಳ್ಕೊಂಡ್ರೆ ಆ ನೋವು ನಮ್ಗೆ ಅರ್ಥ ಆಗುತ್ತೆ. ಅದ್ರಲ್ಲಿ ನಾವು ಯಾವತ್ತೂ ರಾಜಕೀಯ ಮಾಡಕ್ ಹೋಗಲ್ಲ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿದೆ, ಕುಟುಂಬದ ಕಷ್ಟ. ಇವ್ರು 2 ದಿನ ಹೋಗ್ತಾರೆ, ಏನೋ ಒಂದು ಪರಿಹಾರ ಕೊಟ್ಟಂಗೆ ನಾಟಕ ಮಾಡ್ತಾರೆ. ಅದಾದ್ಮೇಲೆ ಏನಾಗ್ತದೆ ಬಿಜೆಪಿ ಅವ್ರದ್ದು? ಏನಾಯ್ತು? ನಾನು ಹೇಳ್ತಾ ಇದ್ದೀನಲ್ಲ, ಬೀದರ್ ಕೇಸ್ನಲ್ಲಿ ಎಷ್ಟು ಜನ ಹೋಗಿದ್ದಾರೆ ಅದಾದ್ಮೇಲೆ ಅವ್ರ ಮನೆಗೆ? ಎಷ್ಟು ಜನ CIDಗೆ ಹೋಗಿ ಸರ್ ಏನಾಗ್ತಾ ಇದೆ ಅಂತ ಕೇಳಿದ್ದಾರೆ? ಸದನದಲ್ಲಿ ಯಾಕೆ ಪ್ರಸ್ತಾಪ ಮಾಡಿಲ್ಲ ಇವರು? ಅಷ್ಟು ಇದು ಇದ್ರೆ ಯಾಕೆ ಪ್ರಸ್ತಾಪ ಮಾಡಿಲ್ಲ? ಪರೇಶ್ ಮೇಸ್ತಾ ಮನೆಗೆ ಎಷ್ಟು ಸರಿ ಹೋಗಿದ್ದಾರೆ ಇವ್ರೆ? ಆ ಶಿವಮೊಗ್ಗ ಹುಡುಗನ ಮನೆಗೆ ಎಷ್ಟು ಸರಿ ಹೋಗಿದ್ದಾರೆ ಇವರು ಚುನಾವಣೆ ಆದ್ಮೇಲೆ? ಇವ್ರಿಗೆ ಬಂಡವಾಳನೇ ಇಷ್ಟು ಅಂತ ಹೇಳ್ತಾ ಇದ್ದೀನಲ್ಲ. ಒಂದು 10 ದಿನ ಕಾಯಿರಿ, ಎಲ್ಲ ಗೊತ್ತಾಗುತ್ತೆ.